ಸುಲೋಚ್ ರೇವಣ್ಣ ಅವರು ಬಂಧನ ಆಗಿದೆ. ಸಲಿಂಗ ಆರೋಪದ ಮೇಲೆ ಸುಲೋಚ್ ರೇವಣ್ಣ ಅವರು ಬಂಧನ ಆಗಿದೆ ಸರ್. ಈಗ ಎನ್ಡಿಎ ಮೈತ್ರಿ ಪಕ್ಷದ ಭಾಗ ಕೂಡ ಅದು. ಸೊ ಏನ್ ಹೇಳಕ್ ಬಯಸ್ತಾರೆ? ಯಾಕಂದ್ರೆ ಒಬ್ಬರಾದ್ಮೇಲೆ ಒಬ್ಬರ ಆರೋಪಗಳು ಕೇಳಿ ಬರ್ತಾನೆ ಇದಾವೆ. ನೋಡಿ, ಈ ರೀತಿಯಾದಂಥ ಆರೋಪಗಳು ಬಂದಾಗ ಅದು ಸತ್ಯಾಸತ್ಯತೆ ಇದೆ ಏನನ್ನುವಂಥದ್ದು ತನಿಖೆ ಆದಮೇಲೆ ಕೂಡ ಗೊತ್ತಾಗುತ್ತೆ. ಅದಕ್ಕೆ ಈ ಪ್ರಾಥಮಿಕ ಹಂತದಲ್ಲಿ ಅವ್ರ ಬಗ್ಗೆ ಹೇಳಿದ್ದಾರೆ. ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ, ಓದಿದ್ದೀನಿ ಏನೇನಾಗಿದೆ ಅಂತಕ್ಕಂಥದ್ದನ್ನು. ತನಿಖೆ ಹಂತದಲ್ಲಿ ಪ್ರಾರಂಭದಲ್ಲಿ ತನಿಖೆ ಆಗಲಿ, ತನಿಖೆ ಆದಮೇಲೆ ಸತ್ಯಾಸತ್ಯತೆ ಏನೈತೆ ಅನ್ನೋದು ಹೊರಗೆ ಬರಲಿ. ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು, ಅದ್ರಾಗ ಎರಡನೇ ಪ್ರಶ್ನೆ ಇಲ್ಲ ಅಂತ. ಯಾರು ತಪ್ಪು ಮಾಡಿರ್ತಾರೆ ಅವ್ರು ಯಾರು ಬೇಕಾದರೂ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾರೂ ಕೂಡ ಈ ರೀತಿಯಾದಂಥ ಅಪರಾಧ ಮನೋಭಾವನೆ ಉಳಿರ್ತಾರೆ. ಅವ್ರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಆಗಬೇಕು, ಅದ್ರಾಗ ಎರಡನೇ ಮಾತಿಲ್ಲ. ತನಿಖೆ ಮೊದಲು ನಡೀಲಿ, ಆದರೆ ಯಾವುದೋ ಅದಕ್ಕೆ ರಾಜಕಾರಣ ಮತ್ತು ಬೆರೆಸುವಂಥ ಪ್ರಯತ್ನ ಆಗಬಾರ್ದು. ಅದೊಂದೇ ಕೇರ್ಫುಲ್ಲಾಗಿ ತೆಗೆದುಕೊಂಡು ಮಾಡುವಂಥ ಪ್ರಯತ್ನ ಆಗಬೇಕು ಅಂತ ವಿಷಯ. ನೋಡೋಣ, ಈಗ ಪ್ರಾಥಮಿಕ ಹಂತದಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಅದನ್ನು ರಾಜಕಾರಣ ಅಂತ ಆಯಿತು ಅಥವಾ ಏನಾಯಿತು ಅಂತ ಹೇಳೋಕ್ಕಾಗಲ್ಲ. ನಾನು ಅರ್ಥ ಹೇಳಿದೆ, ಮೊದಲೊಂದು ಸ್ವಲ್ಪ ತನಿಖೆ ನಡೀಲಿ. ಅವ್ರದ್ದು ತನಿಖೆ ನಡೆದ್ಮೇಲೆ ಸತ್ಯಾಸತ್ಯತೆ ಏನೇನು ಗೊತ್ತಾಗುತ್ತೆ. ನಮಗೂ ಕೂಡ ಹಿಂದೆ ಮುಂದೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಏನೈತಿ ಏನಿಲ್ಲ ಅಂತಕ್ಕಂಥದ್ದು ಮಾಹಿತಿಗಳು ಬರ್ತಾವೆ. ಅದು ಬಂದಮೇಲೆ ಅದು ಸೆಕೆಂಡ್ ರಿಯಾಕ್ಷನ್ ಕೊಡ್ತಾರೆ. DCM ಹುದ್ದೆ ಮತ್ತೆ ಮುನ್ನೆಲೆಗೆ ಬಂದಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ನೋಡಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಳೆದ ಒಂದು ವರ್ಷದಿಂದ ನಾವು ನೋಡಿದ್ದೇವೆ, ಯಾವಾಗಲೂ ಕೂಡ ಮನೆ ಒಂದು ಮೂರು ಬಾಗಿಲು ಅನ್ನೋ ರೀತಿಯಲ್ಲೇ ಕಾಂಗ್ರೆಸ್ ಪಾರ್ಟಿ ನಡೆದೈತಿ. ಇವತ್ತು ಸಿದ್ದರಾಮಯ್ಯನವರನ್ನು ಒಂದು ಕಡೆ ಇಳಿಸ್ಬೇಕು ಅನ್ನೋಂಥದ್ದು ಪ್ರಯತ್ನ DK ಶಿವಕುಮಾರ್ ಅವ್ರ ಬಣ ಮಾಡುತ್ತೆ. DK ಶಿವಕುಮಾರ್ ಅವ್ರನ್ನ ಕಡಿಮೆ ಮಾಡ್ಬೇಕಂತೇಳಿ ಜಾರಕಿಹೊಳಿ ಅವ್ರ ಬಣ ಒಂದು ಕಡೆ ಮಾಡುತ್ತೆ. ಇದು ನಿರಂತರವಾಗಿ ನಡೆದಿರ್ತಕ್ಕಂಥ ಪ್ರಕ್ರಿಯೆ ಇದೆ. ಕಾಂಗ್ರೆಸ್ ಪಾರ್ಟಿ ಆಡಳಿತದಲ್ಲಿ ಅಥವಾ ಅದರಲ್ಲಿ ಹಸ್ತಕ್ಷೇಪ ಮಾಡೋದು ನಮಗೇನು ಇಂಟ್ರೆಸ್ಟ್ ಇಲ್ಲ, ನಾವು ಮಾಡುವಂಥ ಪ್ರಯತ್ನ ಇಲ್ಲ. ಆದರೆ ಕಾಂಗ್ರೆಸ್ಸಿನ ಆಂತರಿಕ ಬೇಗುದಿಯನ್ನು ನೋಡಿದಾಗ ಇವತ್ತು ಅನಿಸುತ್ತೆ ಭಾಳಷ್ಟು ಸಮಸ್ಯೆಗಳು ತಲೆದೋರ್ತಕ್ಕಂಥ ಕಾರಣಗಳು ಕಾಣ್ತದವೆ. ಮುಂದಿನ ದಿನಮಾನಗಳಲ್ಲಿ ಇದ್ರದ್ದು ಬಹುದೊಡ್ಡದಾದಂಥ ಪರಿಣಾಮ ಕಾಂಗ್ರೆಸ್ ಪಾರ್ಟಿ ಮೇಲೆ ಡೆಫಿನೆಟ್ಲಿ ಆಗುತ್ತೆ. ಲೋಕಸಭಾ ಚುನಾವಣೆ ನಂತರ ರಾಜ್ಯ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಮಾತುಗಳನ್ನು ತಾವೇ ಈ ಹಿಂದಿನಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ನೋಡ್ರಿ, ಇವತ್ತು ಅದಕ್ಕೆ ಪೂರಕವಾಗಿ ನೀವು ಕೇಳಿದ ಪ್ರಶ್ನೆನೇ ಐತಿ. 3 ಮಂದಿ DCM ಮಾಡ್ಬೇಕಂತ ಹೇಳತ್ತಾರ. ಯಾವ ಕಾರಣಕ್ಕಾಗಿ 3 ಮಂದಿ DCM ಆಗಿದ್ರೆ ಅದಕ್ಕೆ ನಾನು ಹೇಳಿದ್ದೀಗ ಅಷ್ಟೇ. ಈಗ ಅದರದ ಮುಂದುವರೆದ ಭಾಗ ಈಗ ಪ್ರಾರಂಭ ಆಗೈತಿ. ಅದೇ ಒಂದು ಪ್ರಾರಂಭ ಆಗೈತಿ. ಭಾಳ ದೊಡ್ಡ ಅದೇ 2 ಬರೋ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರಿಟಿ ಸಿಗುತ್ತೆ. ಕಾಂಗ್ರೆಸ್ನವರು ತಮ್ಮ ಕಡೆ ಬರ್ತಾರಂತ ಅನಿಸ್ತದೆ. ಈಗ ಸದ್ಯ ನಾವು ಯಾವ ಅದ್ರ ಬಗ್ಗೆ ಇಲ್ಲ. ತನ್ನಷ್ಟಕ್ಕೆ ತಾನೇ ಬಿದ್ದರೂ ನಾವ್ಯಾರು ಅದಕ್ಕೆ ಜವಾಬ್ದಾರಲ್ಲ. KS ಈಶ್ವರಪ್ಪನವರು ನಿನ್ನೆ ಹುಬ್ಳಿಗೆ ಬಂದಿದ್ರು. ಸೊ ತಮ್ಮ ಪಕ್ಷದ ಲಿಂಗರಾಜ್ ಅಂಗಡಿ ಅವ್ರನ್ನೂ ಭೇಟಿ ಮಾಡಿದರು. ಸೊ ಏನು ಪಕ್ಷಕ್ಕೆ ಒಳ್ಳೆ ಮರೆ ತರುವುದಂತ ಏನು ಪ್ರಯತ್ನ ನಡೆದಿದ್ದಾರೆ? ನೋಡ್ರಿ, ಈಶ್ವರಪ್ಪನವರು ಮೊದಲು ನಮ್ಮ ಪಕ್ಷದ ಹಿರಿಯರು ಭಾಳ ಪಾರ್ಟಿಯನ್ನು ಕಟ್ಟಿ ಬೆಳೆಸುವಂಥ ನಿಟ್ಟಿನಲ್ಲಿ ಅವರು ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ಯಾವುದಾದ್ರು ಕಾರಣಕ್ಕೆ ಸಮಸ್ಯೆಗಳಾಗಿದ್ದಾವೆ. ಅದ್ರ ಮುಂದಿನ ದಿನಮಾನಗಳಲ್ಲಿ ತೀರ್ಮಾನ ತಗೊಳ್ತಾರೆ. ಹುಬ್ಬಳ್ಳಿಯಲ್ಲಿ ಕ್ರೈಮ್ಗಳ ಬಗ್ಗೆ 3 ತಿಂಗಳಲ್ಲಿ 3 ಕೊಲೆಗಳಾಗಿರುವಂಥದ್ದು ಅಂದರೆ ಪೊಲೀಸರ ಒಂದು ನೋಡಿ, ನಾನು ಕಳೆದ ಸಲ ಪತ್ರಿಕಾಗೋಷ್ಠಿ ಮಾಡಿದಾಗೂ ಕೂಡ ತಾವೆಲ್ಲರ ಮುಂದೂ ಭಾಳ ಸ್ಪಷ್ಟವಾಗಿ ಹೇಳಿದೆ, ಕ್ರೈಮು ಭಾಳ ಮಿತಿಮೀರಿ ಹೋಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. 2 ವಿಶೇಷವಾಗಿ ನೇಹ ಹತ್ಯೆ ಆದಾಗ ಮತ್ತು ಅಂಜಲಿ ಹತ್ಯೆ ಆದಾಗ. ನಿನ್ನೆ ತಾನೇ ಈಗ ಅಲ್ಲೇ ಹೋಗ್ತಾ ಇದ್ದೀನಿ. ಹಿರಿಯ ನಮ್ಮ ಆಟೋ ರಿಕ್ಷಾ ಚಾಲಕರ ಸಂಘದ ಮಠಪತಿ ಅವ್ರ ಮಗನ ಹತ್ಯೆ ಆಗಿದೆ ಅನ್ನೋಂಥದ್ದನ್ನು ಕೂಡ ನನಗೆ ಗಮನಕ್ಕೆ ಬಂದಿದೆ. ಅದಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ನೋಡೋಕೆ ಏನಂತಂದೇಳಿ. ಇದು ಕಾನೂನು ಸುವ್ಯವಸ್ಥೆ ನಾಟ್ ಓನ್ಲಿ ಇನ್ ಹುಬ್ಳಿ ಧಾರವಾಡ, ಇದು ಎಂಟೈರ್ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥ ಸಂಬಂಧ ನಾವು ನೋಡ್ತಾ ಇದ್ದೇವೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗೂ ಕೂಡ ಇವತ್ತು ಸರ್ಕಾರ ಬೇರೆ ಕಡೆ ಮರೆಮಾಚತಕ್ಕಂಥ ಸಂಗತಿಗಳನ್ನು ಮುಂದೆ ತಂದು ಅದನ್ನು ಮರೆಮಾಚಿ ಬೇರೆ ಬೇರೆ ಓಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಒಟ್ಟಾರೆ ತೆಗೆದುಕೊಂಡ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಭಾಳ ಸಮಸ್ಯೆಯನ್ನು ತಲೆದೋರ್ತಾ ಇದೆ. ಇವತ್ತು ಇಲಾಖೆ ಐತೋ ಇಲ್ಲೋ ಅನ್ನತಕ್ಕಂಥ ಮಟ್ಟಕ್ಕೆ ಇವತ್ತು ಹೋಗುವಂಥದ್ದು ಕಾರಣ ಕಾಣ್ತಾ ಇದೆ ನಮಗೆಲ್ಲ ಕಡೆ ನೋಡಿದಾಗ. ಏನಪ್ಪ ಪೊಲೀಸ್ ಇಲಾಖೆ ಮಾಡುತ್ತಾ ಇಲ್ಲೋ ಅಂತಕ್ಕಂಥ ಭಯ ಜನರಲ್ಲಿ ಕಾಡುವಂಥದ್ದು ಆಗ್ತಾಯಿದೆ. ತಕ್ಷಣ ಈಗಾದರೂ ಗೃಹ ಸಚಿವರು ಎಚ್ಚೆತ್ಕೊಳ್ಳೋ ಮುಖಾಂತರ ಇಡೀ ರಾಜ್ಯದಲ್ಲಿ ಒಂದು ಶಿಸ್ತು ಮಾಡುವಂಥ ಕೆಲಸ ಮಾಡಿ ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ. ಅದಕ್ಕೆ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಏನು ಸಹಕಾರ ಕೊಡುತ್ತೆ. ಬಟ್ ನೀವು ಯಾವುದೇ ರೀತಿಯಾದಂಥ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಮುಂದಿನ ಆಗ್ತಕ್ಕಂಥ ಅನಾಹುತಕ್ಕೆ ಸರ್ಕಾರ ಆಗುತ್ತೆ, ಗೃಹ ಸಚಿವರು ಇದಕ್ಕೆ ಹೊಣೆಗಾರ ಆಗಬೇಕಂತ ಪರಿಸ್ಥಿತಿ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸಂಬಂಧಪಟ್ಟಾಗ BJP ಅವರು ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ. ಇಳಿಕೆ ಮಾಡ್ತಾರಂತ ಅನ್ಸುತ್ತೆ ತಮ್ಮ ಹೋರಾಟಕ್ಕೆ ಮನೆ ಕ್ಲಾಸ್ ಸರ್ಕಾರ? ನೋಡಿ, ನಾವು ಒಂದು ಪ್ರತಿಪಕ್ಷವಾಗಿ ನಾವೇನು ಹೋರಾಟ ಮಾಡ್ಬೇಕು ನಾವು ಮಾಡ್ತೀವಿ. ಜನರ ಧ್ವನಿಯಾಗಿ ನಾವು ಎಷ್ಟು ನಿಲ್ಲಬೇಕೋ ಅದನ್ನೆಲ್ಲ ನಾವು ನಿಲ್ತೀವಿ. ಎಲ್ಲಿವರೆಗೆ ಹೋರಾಟ ತೆಗೆದುಕೊಂಡು ಹೋಗಬೇಕು ಅಲ್ಲಿವರೆಗೆ ರಾಜ್ಯಾಧ್ಯಕ್ಷರಿಗೆ ಹೇಳಿದ್ದಾರೆ ಆ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೀವಿ. ಒಂದೇ ಅಲ್ಲ, ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಹೋರಾಟ ಒಂದು ಕಡೆ ಆದರೆ ಇನ್ನೊಂದು ಕಡೆ ವಾಲ್ಮೀಕಿ ಹಗರಣ ಐತಿ, ಇನ್ನು ಭಾಳ ದೊಡ್ಡದಾಗಿರ್ತಕ್ಕಂಥ ಹಗರಣ ಐತೆ. ಅದನ್ನು ಮರೆಮಾಚುವಂಥ ನಿಟ್ಟಿನಲ್ಲಿ ಭಾಳಷ್ಟು ಸಂಗತಿಗಳು ಇವತ್ತು ನಡೆದಿದ್ದಾವೆ. ಸರ್ಕಾರದ ಕಡೆಯಿಂದನೂ ಒಂದೊಂದು ಸಲ ಅನಿಸುತ್ತೆ ಆ ರೀತಿಯಾದಂಥ ಘಟನಾವಳಿಗಳನ್ನು ಮರೆಮಾಚೋಕ್ಕಿಂತ ಯಾವುದಾದ್ರು ತೊಗೊಂಬಂದು ಮರೆಮಾಚೋಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ವಾತಾವರಣ ಇವತ್ತು ಎಲ್ಲ ಕಡೆ ಬಿಂಬಿಸುವಂಥ ಪ್ರಯತ್ನ ಆಗ್ತಾಯಿದೆ. ಹೀಗಾಗಿ ವಾಲ್ಮೀಕಿ ಹಗರಣ ಆಗಲಿ, ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಆಗಲಿ, ಇವೆಲ್ಲದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಬರ್ತಕ್ಕಂಥ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ.